ಹಾಯ್ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ವತಿನ್ ರಿಷಿ ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ ಸ್ವಲ್ಪ ಸ್ಪೆಷಲ್, ಯಾಕಂದರೆ ಇದು ಪ್ಲ್ಯಾಂಡಾಗಿ ಮಾಡಿದ್ದಲ್ಲ, ಒಂದು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿ ಇಟ್ಸ್ ಟರ್ನ್ ಲೈಕ್ ಅ ವೆರಿ ಗುಡ್ ಮೂಮೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಾಲ್ಕನಿಯಲ್ಲಿ ಓಡಾಡಿದೆ. ಆ ಸಮಯದಲ್ಲಿ ಇರೋ ಒಂದು ಸೈಲೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಅದೊಂಥರ ತುಂಬ ಡಿಫ್ರೆಂಟ್ ಫೀಲಿಂಗ್ ಮತ್ತು ಎನರ್ಜಿನೇ ಕೊಡುತ್ತೆ. ಪ್ರತಿ ದಿವಸ ಹೇಗಾಗಿರುತ್ತೆ ಅಂದರೆ, ಎದ್ದ ತಕ್ಷಣ ಬೇಗ ಬೇಗ ಎಲ್ಲ ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ಹೊರಡಬೇಕು ಆಫೀಸಿಗೆ, ಈ ಥರ ಹರಿಬರಿ ಇರೋದ್ರಿಂದ ನಾನು ರಜೆ ಇದ್ದಾಗ ತುಂಬ ಸ್ಲೋ ಆಗಿ ತೊಗೊತೀನಿ ಎಲ್ಲದನ್ನು. ಆವಾಗ ನನಗೆ ಸ್ವಲ್ಪ ರಿಸೆಟ್ ಆಗುತ್ತೆ ಮೈಂಡ್ ಕೂಡ. ಆ್ಯಸ್ ಯೂಶ್ವಲ್ ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನನಗೆ ಮನೆ ಕ್ಲೀನಿಂಗಲ್ಲೇ ಹೋಗಿಬಿಡುತ್ತೆ. ಮನೆಯೆಲ್ಲ ನಾನು ಸ್ವಚ್ಛ ಮಾಡಿ ಎಲ್ಲ ಕೆಲಸಗಳನ್ನು ಮುಗಿಸಿಟ್ಟು ಒಂದು 30 ಮಿನಿಟ್ಸ್ ಮನೆಯಲ್ಲೇ ಹಾಗೆ ವರ್ಕೌಟ್ ಮಾಡಿದೆ. ವರ್ಕೌಟ್ ಎಲ್ಲ ಮಾಡಿ ಮುಗಿದ ತಕ್ಷಣ ಒಂದು ವಾಕ್ ಹೋಗೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಅಷ್ಟೇ ವರ್ಕೌಟ್ ಮಾಡಿ 30 ಮಿನಿಟ್ಸ್ ವರ್ಕೌಟ್ ಮಾಡ್ತೀನಿ. ಅದಾಗಿದ ತಕ್ಷಣವೇ ನೆಕ್ಸ್ಟ್ 1.5 ಅವರ್ ಕಂಪ್ಲೀಟ್ಲಿ ವಾಕ್ ಹೋಗ್ತೀನಿ. ನಮ್ಮದು ಯೂಶ್ವಲ್ ಗೋಲ್ ಬಂದು 9,000 ಸ್ಟೆಪ್ಸ್. ಅಂದರೆ 1 ವೀಕಿಗೆ ಅಟ್ಲೀಸ್ಟ್ ನಾನು 2 ಟೈಮ್ಸ್ 9,000 ಸ್ಟೆಪ್ಸ್ನ ಕ್ಲಿಯರ್ ಮಾಡ್ತೀನಿ. ಸಮ್ಟೈಮ್ಸ್ ನಂಗೆ ಏನಾದರೂ ಜಾಸ್ತಿ ಕಾಲು ಏನಾದರೂ ಪೇಯ್ನ್ ಆಗಿದ್ದರೆ ಅಥವಾ ಏನಾದರೂ ನಂಗೆ ಆಗ್ತಾಯಿಲ್ಲ ಅಂತಂದರೆ ರೆಡ್ಯೂಸ್ ಇಟ್ ಟು ಅರೌಂಡ್ 5,000 ಸ್ಟೆಪ್ಸ್ ಆ ಥರ ಮಾಡ್ತೀನಿ. ಬಟ್ ಇಲ್ಲಿಂದ ಆ್ಯಕ್ಚುಲಿ ನಂದು ಅನ್ಪ್ಲ್ಯಾನ್ಡ್ ಡೇ ಸ್ಟಾರ್ಟ್ ಆಗೋದು. ಈ ವಾಕ್ ಕೂಡ ನಾರ್ಮಲಾಗಿರಬೇಕಿತ್ತು, ಆದರೆ ಹೋಗ್ತಾ ಹೋಗ್ತಾ ಏನೋ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿತ್ತು. ಈ ಹಿಂದೆ ಯಾವತ್ತೂ ಒಂದಿನ ನನ್ನ ಕಣ್ಣಿಗೆ ಬಿದ್ದಿದ್ದ ಜಾಗ ಇದು. ಯಾವತ್ತೂ ಹೋಗಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಆ ಪ್ಲೇಸ್ ಮುಂದೆನೇ ತುಂಬ ಸಲ ಹೋಗಿದ್ದೀನಿ, ಬಟ್ ಯಾವತ್ತೂ ಹೋಗಲಿಲ್ಲ. ಇವತ್ತಾದರೆ ಅದ್ರ ಮುಂದೆ ಹೋಗುವಾಗ ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ಇಟ್ಸ್ ಅ ಟೆಂಪಲ್ ಅಂತ, ಆದರೆ ನಾನೇನು ಮಡಿಯಲ್ಲಿ ಇರಲಿಲ್ಲ. ಜಸ್ಟ್ ವಾಕಿಗೆ ಬಂದಿದ್ದೀನಿ, ಆ ಥರ ಎಲ್ಲ ಹೋಗೋದು ಬೇಡ ದೇವಸ್ಥಾನಕ್ಕೆ ಅಂತ ವಾಪಸ್ ಹೋಗಿ ಮತ್ತೆ ರಿಟರ್ನ್ ಬಂದೆ. ಯಾಕಂದರೆ ಕ್ಯೂರಿಯಾಸಿಟಿ, ತುಂಬ ದೊಡ್ಡ ಜಾಗ ಹೊರಗಡೆಯಿಂದ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ತುಂಬ ದೊಡ್ಡ ಜಾಗ. ಅಷ್ಟು ದೊಡ್ಡದು ಟೆಂಪಲ್ಲೇ ಇರುತ್ತಾ ಅಂತ ನಂಗೆ ಯಾವಾಗಲೂ ಒಂದು ಸಲ ಹೋಗಿ ನೋಡೋಣ ಅಂತ ಹೋಗಿ ನೋಡಿದೆ. ನಂಗೆ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಯಾವುದೋ ಒಂದು ಪಾರ್ಕಿಗೆ ಹೋಗಿದ್ದೀನಿ ವಾಕ್ ಮಾಡೋಕ್ಕೆ ಅಂತ ಅನಿಸಿತ್ತು. ಅಂದರೆ ಅಲ್ಲಿನ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೆಂಪಲ್ನ ಸುತ್ತಮುತ್ತ ಎಷ್ಟು ಕ್ಲೀನಾಗಿಟ್ಟಿದ್ರು ಅಂತಂದರೆ ನೀವು ನೋಡ್ತಿರ್ಬೋದು. ಅಲ್ಲಿ ಈ ನವಿಲುಗಳೆಲ್ಲ ಪಕ್ಕನೇ ನಡೆದು ಹೋಗ್ತಿತ್ತು. ಎಷ್ಟು ನವಿಲುಗಳು ಅಂದರೆ ನಾನು ಹೋಗಿದ ತಕ್ಷಣವೇ ಸುಮಾರು ನವಿಲುಗಳನ್ನ ನೋಡಿದೆ. ಮತ್ತು ಇವಾಗ ನೀವು ನೋಡ್ತಿರ್ಬೋದು ಅಲ್ಲೊಂದು ನವಿಲು ಆ ಬಿಲ್ಡಿಂಗ್ ಮೇಲೆ ಅದು ಫುಲ್ ಗರಿಯೆಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡ್ತಾಯಿತ್ತು. ನಾನು ಯೂಶ್ವಲಿ ಯಾವುದೋ ಒಂದು ಸಣ್ಣೊಳಿದಾಗ ಒಂದು ಝೂಗೆಲ್ಲ ಹೋದಾಗ ಆ ಥರ ನೋಡಿದ ನೆನಪು ಅಷ್ಟೇ. ಬಟ್ ನಾನು ನವಿಲು ಜಾಸ್ತಿ ದೂರದಿಂದನೇ ಝೂಮ್ ಹಾಕಿ ನೋಡ್ತಿದ್ದೆ. ಬಟ್ ಇಲ್ಲಿ ಹೆಂಗಂದರೆ ಲಿಟ್ರಲಿ ನನ್ನ ಪಕ್ಕದಲ್ಲೇ ಹೋಗ್ತಿತ್ತು. ಇದೆಲ್ಲ ಒಂಥರ ಗುಡ್ ಫೀಲ್ ಕೊಡ್ತು. ಆ್ಯಕ್ಚುಲಿ ಫ್ರೆಶ್ ಸ್ಟಾರ್ಟ್ ನನ್ನ ಮಾರ್ನಿಂಗ್, ಅಷ್ಟು ಚೆನ್ನಾಗಿತ್ತು. ಮತ್ತು ಅಲ್ಲೊಬ್ಬರು ಅಂಕಲ್ ಸಿಕ್ಕಿದ್ರು. ಅವರು ಹೇಳ್ತಿದ್ರು ಈ ಜಾಗ ಎಲ್ಲ ಹೆಂಗೆ ಏನು. ಮತ್ತು ಅದು ತುಂಬ ದೊಡ್ಡ ಜಾಗ ಆ್ಯಕ್ಚುಲಿ. ಅಲ್ಲಿಂದ ನಾನು ಹಿಂಗೆ ಒಳಗಡೆ ನೆಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ತೋಟ ಇತ್ತು ಅಲ್ಲಿ. ಬಾಳೆ, ತೆಂಗು, ಅಡಿಕೆ ಮತ್ತು ಕಾಶಿ ಮರಗಳು, ಈ ಥರ ಎಲ್ಲ ತುಂಬ ಮರಗಳನ್ನು ಸಾಕಿದ್ರು. ಅದರದ್ದೇ ಒಂದು ನರ್ಸರಿ ಕೂಡ ಇತ್ತು. ನಾನು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೆ. ಮತ್ತು ನಿಮಗೆ ಗೊತ್ತಲ್ಲ, ಯಾವುದೇ ಒಂದು ಪುಣ್ಯಕ್ಷೇತ್ರ ಇರಲಿ ಅಲ್ಲಿ ಒಂದು ಗೋಶಾಲೆ ಇದ್ದೇ ಇರುತ್ತೆ. ಇಲ್ಲಿನ ಗೋಶಾಲೆ ತುಂಬ ದೊಡ್ಡದು. ಸುಮಾರು ಒಂದು 30-40 ಗೋಗಳಿದ್ವು. ಆ್ಯಕ್ಚುಲಿ ಗೋಶಾಲೆ ಸುತ್ತ ಪ್ರದಕ್ಷಿಣೆ ಹಾಕೋದ್ರಿಂದ ಒಂದು ಕ್ಷಮಾ ಪ್ರದಕ್ಷಿಣೆ ಅಂತ ಕರೀತಾರೆ. ನಮ್ಮ ಮನಸ್ಸಲ್ಲಿ ಏನಾದರೂ ನಮಗೆ ತಪ್ಪು ಅನಿಸಿದ್ವಿ ಅಥವಾ ನಮಗೇನಾದರೂ ಒಂದು ಸಮಾಧಾನ ನೆಮ್ಮದಿ ಬೇಕು ಅಂದರೆ ಗೋಶಾಲೆನ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದು ಅಂತ. ನೀವೀಗ ನೋಡ್ತಾ ಇರೋದು ಅಕ್ಷಯಧಾಮ ಅನ್ನಛತ್ರ ಅಂತ. ಇಲ್ಲಿ ಆ್ಯಕ್ಚುಲಿ ಎಲ್ಲ ದೇವರ ಪೂಜೆ ಏನಾದರೂ ಜಾತ್ರೆಗಳಿದ್ದಾಗ ಅಲ್ಲಿ ಊಟಕ್ಕೆ ಬಡಿಸ್ತಾರೆ. ಹಸುವಿನ ಗೊಬ್ಬರ ಎಲ್ಲ ಯೂಸ್ ಮಾಡಿಕೊಂಡು ಗೋಬರ್ ಗ್ಯಾಸ್ ಅಂತ ಇರುತ್ತಲ್ಲ, ಇದು ಅಲ್ಲಿ ಇತ್ತು. ಆ ಗೋಬರ್ ಗ್ಯಾಸನ್ನ ಯೂಸ್ ಮಾಡ್ತಾರೆ. ಮತ್ತು ಈಗ ನೀವು ನೋಡ್ತಿರೋದು ಇದು ಅರಮನೆ, ಮಹಾರಾಜ್ಞಿ ಅರಮನೆ ಅಂತ. ಇದು ಆ ಅರಮನೆಯ ಹಿಂದಿನ ವ್ಯೂ. ಆ್ಯಕ್ಚುಲಿ ಅಲ್ಲೆಲ್ಲ ಸ್ವಲ್ಪ ನೇಮಗಳಿದ್ದಾವೆ. ಯಾಕಂದರೆ ಈ ಅರಮನೆ ಪಕ್ಕನೇ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಇದೆ. ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋ ಆಗಿಲ್ಲ ನಾನು. ಮತ್ತು ಅಲ್ಲಿ ಕೆಲವೊಂದು ಎನರ್ಜಿಗೆ ನಾವು ಅಷ್ಟು ರಾಂಗಾಗಿ ಅಗೇನ್ಸ್ಟಾಗಿ ಹೋಗಬಾರ್ದು. ಅದಕ್ಕೆ ಆದಂಥ ಕೆಲವು ಶಕ್ತಿಗಳಿರ್ತವೆ. ಸೊ ನಾನು ಅದಕ್ಕೆ ಯಾವುದು ಕ್ಯಾಪ್ಚರ್ ತೊಗೊಳ್ಲಿಲ್ಲ ಅಲ್ಲಿ ಅಷ್ಟೇ.
ಅಲ್ಲಿಂದ ಇಲ್ಲಿ ಮೆಟ್ಟಿಲು ಥರ ಇತ್ತು, ಅದು ಅದ್ರ ಮೇಲೆ ನಾವೀಗ ಹೋದರೆ ಪರಾಶಕ್ತಿಯ ದೇವಸ್ಥಾನ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಅದು ಇನ್ನೊಂದು ವೇಯಿಂದನೂ ಕೂಡ ಹೋಗ್ಬೋದು. ಇಲ್ಲಿ ಒಂಥರ ಚೆನ್ನಾಗಿತ್ತು ಎನ್ವೈರನ್ಮೆಂಟ್ ಮಧ್ಯೆ. ಆ್ಯಕ್ಚುಲಿ ಎಷ್ಟು ಕೂಲಾಗಿತ್ತು, ಎಷ್ಟು ನಿಶ್ಶಬ್ದತೆ ಅಂದರೆ ಅದು ಕೇವಲ ಒಂದು ಪೀಸ್ ಅಲ್ಲ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗಲ್ಲಿ. ಅಲ್ಲಿ ಯಾವುದೇ ನಾಯ್ಸ್ ಇಲ್ಲ, ಎಲ್ಲ ಮನಸ್ಸಿನ ಮಾತುಗಳೇ ಜಾಸ್ತಿ. ಆ್ಯಕ್ಚುಲಿ ನಾನು ಎಷ್ಟು ಪೀಸಾಗಿ ಕೂತಿದ್ದೆ ಅಂದರೆ ಯಾರೂ ಇಲ್ಲ ಲಿಟ್ರಲಿ. ಅಂದರೆ ಕೆಲವು ಶುಕ್ರವಾರ ಆಗಿದ್ದರಿಂದ ಪೂಜೆಗಳು ನಡೀತಾ ಇತ್ತು. ಹಾಗೆ ಅಲ್ಲಿ ಗಾಳಿ ತಂಪಾಗಿರುತ್ತೆ, ಜೊತೆಯಲ್ಲಿ ಒಂದು ಅನ್ಪೇಯ್ಡ್ ಥೆರಪಿ ಥರ. ಈ ಸುತ್ತಮುತ್ತ ಎಲ್ಲ ಪಕ್ಷಿಗಳ ಕೂಗು ಮೃದುವಾಗಿ ಕೇಳಿಸ್ತಾ ಇತ್ತು. ಆ ಸಮಯದಲ್ಲಿ ಮನಸ್ಸು ಕೂಡ ಒಂದು ಫ್ರೆಶ್ ಆಗಿ ಇರುತ್ತೆ, ಒಂದು ಹೊಸ ಎನರ್ಜಿನೇ ಸಿಕ್ತು ನನಗೆ ಆ ಜಾಗಕ್ಕೆ ಹೋಗಿ. ಆಮೇಲೆ ಅಲ್ಲಿಂದ ನಾನು ಸ್ವಲ್ಪ ಅಲ್ಲೇ ಓಡಾಡ್ತಾ ಮತ್ತೆ ಮೇಲ್ಗಡೆ ಬಂದೆ ಪರಾಶಕ್ತಿ ದೇವಸ್ಥಾನದ ಹತ್ರ. ಆ್ಯಕ್ಚುಲಿ ಇದು ದೇವಸ್ಥಾನದ ಮುಂದೆ ಅಲ್ಲಿ ಧ್ವಜ ಅದೆಲ್ಲ ಇತ್ತು. ನೀವು ನೋಡ್ತಿರ್ಬೋದು ಎಷ್ಟು ನವಿಲುಗಳಂದರೆ ಸುತ್ತ ಎಲ್ಲ ಮನುಷ್ಯರ ಥರನೇ ಅದು ಕೂಡ ಓಡಾಡ್ತಾ ಇರುತ್ತೆ ಆರಾಮಾಗಿ. ಈಗ ನೀವು ನೋಡ್ತಾ ಇರೋದು ಪರಾಶಕ್ತಿ ದೇವಸ್ಥಾನ. ಮತ್ತು ಇದು ಕೊಳ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಕೊಳ ಇದು. ತುಂಬ ಒಳ್ಳೆ ಜಾಗಕ್ಕೆ ಇವತ್ತು ಭೇಟಿ ನೀಡಿದೆ ಅಂತ ನನಗನ್ನಿಸ್ತು. ತುಂಬ ಖುಷಿ ಇದೆ, ಒಂದು ಪರಿಸರ ಸ್ನೇಹಿ ಇರುವಂಥ ಜಾಗಕ್ಕೆ ಇವತ್ತು ನಾನು ಭೇಟಿ ಮಾಡಿದೆ. ಎಷ್ಟೊಂದು ಒಳ್ಳೆಯ ದೃಶ್ಯಗಳನ್ನು ಕಣ್ಣು ತುಂಬಿಕೊಂಡೆ. ಮತ್ತು ಆ ಪಕ್ಷಿಗಳು ನನಗಿನ್ನೂ ನಾನಿನ್ನೂ ಅದರ ಹ್ಯಾಂಗ್ ಓವರಲ್ಲೇ ಇದ್ದೆ ತುಂಬ ಹೊತ್ತು. ಇವತ್ತಿನ ದಿನ ನನಗೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನೇ ಕೊಟ್ಟಿದೆ. ಹೀಗೆ ಇನ್ನು ಹೆಚ್ಚು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೂ ಈ ಜಾಗ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಲಾಗ್ನಲ್ಲಿ ಸಿಗೋಣ. ಧನ್ಯವಾದಗಳು.